ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಿಮಗೆಲ್ಲ ಒಂದು ಕತೆ ಹೇಳೋಣ ಅಂದ್ಕೊಂಡಿದ್ದೀನಿ. ಒಂದೂರಲ್ಲಿ ಕಳ್ತನ, ದರೋಡೆ ಈ ಥರದ್ದೆಲ್ಲ ನಡೀತಿರುತ್ತೆ. ಸೊ ಆ ಊರಿನ ಜನ ಎಲ್ಲ ತೀರ್ಮಾನ ಮಾಡಿ ಒಬ್ಬರನ್ನ ಕಾವಲ್ಗಾರ ಅಥವಾ ನಾಯಕ ಅಂತ ನೇಮಕ ಮಾಡ್ತಾರೆ. ಒಂದಿನ ಊರಲ್ಲಿ ಕಳ್ತನ ನಡೆಯುತ್ತೆ. ಊರನ್ನ ಕಾಯ್ಬೇಕಾಗಿದ್ದ ನಾಯಕ ಹೊಟ್ಟೆ ತುಂಬಾ ಊಟ ಮಾಡಿ ಆರಾಮವಾಗಿ ಮಲಗಿರ್ತಾನೆ. ಮಾರನೇ ದಿನ ಬೆಳಗ್ಗೆ ಜನರೆಲ್ಲ ತುಂಬಾ ಅನ್ಯಾಯ ಆಗೋಯ್ತು ಅಂತ ನಾಯಕನ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನ್ಯಾಯಕ್ಕೊಳಗಾಗಿರೋರಿಗೆ ನ್ಯಾಯ ಕೊಡಿಸ್ಬೇಕಾಗಿದ್ದಂತ ನಾಯಕನೇ ಹೌದು ತುಂಬಾ ಅನ್ಯಾಯವಾಗಿದೆ ಅಂತ ಆ ಜನಗಳ ಜೊತೆನೆ ಸೇರಿ ನಾಯಕನ ವಿರುದ್ಧನೇ ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ಕೇಳಿದ್ರೆ ಜೋಕ್ ಅನ್ಸಲ್ವಾ? ಕಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಅಸ್. ದಿಸ್ ಇಸ್ ನಾಟ್ ಅ ಜೋಕ್ ಎನಿಮೋರ್. Ladies and gentlemen, what is going on? She was raped, she was murdered. Well, not one of the most gruesome incident that I have seen or heard of in my lifetime. We will take this to the world and we will get rid of Mamata Banerjee. Gala dabakar mara gaya. ಅವತ್ತು ಆಗಸ್ಟ್ 9. ಇಡೀ ದೇಶ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ತಯಾರಿನಲ್ಲಿದ್ರೆ, ಇನ್ನೊಂದ್ ಕಡೆ ಈ ಸ್ವಾತಂತ್ರ್ಯಕ್ಕೋಸ್ಕರನ ನಮ್ಮ ಹಿರಿಕರು ಇಷ್ಟೆಲ್ಲ ಹೋರಾಡಿದ್ದು ಅಂತ ನಾಚಿಕೆ ಪಟ್ಕೊಳ್ಳುವಂತ ಒಂದು ಹೀನಾಯವಾದ ಘಟನೆ ನಡೆದೋಗಿತ್ತು. ಕೋಲ್ಕತ್ತಾದ RG ಕಾರ್ ಮೆಡಿಕಲ್ ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಓದ್ತಾ ಇದ್ದಂತ ಡ್ಯೂಟಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂತ ಹುಡುಗಿಯ ಮೃತದೇಹ ಅರೆ ನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗುತ್ತೆ. ನೀವು ಸುಲಭವಾಗಿ ಗೆಸ್ ಮಾಡಬಹುದು ಏನ್ ನಡೆದಿರಬಹುದು ಅಂತ. ಅವತ್ತು ಡ್ಯೂಟಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂತ ಹುಡುಗಿ ಡ್ಯೂಟಿ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸೆಮಿನಾರ್ ಹಾಲ್ ನಲ್ಲಿ ಮಲಗಿರ್ತಾರೆ. ಅಂಡ್ ಬೆಳ್ಳಂಬೆಳಗ್ಗೆ ಈ ಸೆಮಿನಾರ್ ಹಾಲ್ಗೆ ಬಂದಂತ ಹಾಸ್ಪಿಟಲ್ ಸ್ಟಾಫ್ಗೆ ಕಾಣಿಸಿದ್ದು ಅರೆ ನಗ್ನ ಸ್ಥಿತಿಯಲ್ಲಿದ್ದಂತ, ಮೈ ತುಂಬಾ ಗಾಯಗಳಾಗಿದ್ದಂತ ತಮ್ಮ ಸಹೋದ್ಯೋಗಿಯ ಶವ. ಫ್ರಮ್ ದಿಸ್ ವೆರಿ ಪಾಯಿಂಟ್ ಈ ಕೇಸನ್ನ ಮುಚ್ಚಾಕುವಂತ ಎಲ್ಲಾ ಪ್ರಯತ್ನಗಳು ಕೂಡ ಸ್ಟಾರ್ಟ್ ಆಗುತ್ತೆ. सुसाइड किसने कहा, कैसे? बोले नहीं, उन्होंने कहा कि ये सुसाइड हुआ है. ಎಸ್, ನೀವು ಕೇಳಿಸ್ಕೊಂಡಿದ್ದು ನಿಜ. ಇನ್ವೆಸ್ಟಿಗೇಷನ್, ಪೋಸ್ಟ್ ಮಾರ್ಟಮ್ ಇದು ಯಾವುದು ನಡೆಯದೇನೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮೃತ ವ್ಯಕ್ತಿಯ ಕುಟುಂಬಕ್ಕೆ ಇದೊಂದು ಆತ್ಮಹತ್ಯೆ ಅಂತ ಸುದ್ದಿ ತಲುಪಿಸ್ತಾರೆ. ಯಾವುದೇ ತರಹದ ಪರೀಕ್ಷೆ ಮಾಡದೆ ಇದೊಂದು ಆತ್ಮಹತ್ಯೆ ಅಂತ ಸುದ್ದಿ ತಲುಪಿಸಿದ್ದು ಒಂದು ವೈದ್ಯಕೀಯ ಸಂಸ್ಥೆ ಮತ್ತು ವೈದ್ಯಕೀಯ ವೃತ್ತಿಯಲ್ಲಿರೋರು ಅನ್ನೋದೇ ಒಂದು ದೊಡ್ಡ ದುರಂತ. ಈ ಘಟನೆ ಒಂದು ಆತ್ಮಹತ್ಯೆ ಅಂತ ಸುದ್ದಿ ತಲುಪಿಸಿದ ಮೇಲೂ ಕೂಡ ಆ ಕಾಲೇಜಿನವರು ಮೃತ ವ್ಯಕ್ತಿಯ ದೇಹವನ್ನ ಸುಮಾರು 3 ಗಂಟೆಗಳ ಕಾಲ ಆದರೂ ಕೂಡ ಮೃತರ ಕುಟುಂಬಕ್ಕೆ ಹಸ್ತಾಂತರ ಮಾಡಲ್ಲ. ಬಹಳ ಹೊತ್ತು ಕಾಯಿಸಿದ ನಂತರ, ಬಹಳ ಹೊತ್ತು ಪೀಡಿಸಿದ ನಂತರ ಆ ವ್ಯಕ್ತಿಯ ಮೃತದೇಹವನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. हमको 3 घंटा खड़े रखा. पेरेंट्स जिनकी बच्ची 31 इयर्स ओल्ड की हाथ जोड़ती रही, माँ बाप हाथ जोड़ते रहे, हमें एक बार दिखाओ. ಆ ಮೃತದೇಹವನ್ನು ನೋಡಿದ ತಕ್ಷಣ ಆಕೆ ಪೇರೆಂಟ್ಸ್ಗೆ ಅರ್ಥ ಆಗೋಗುತ್ತೆ ಇದೊಂದು ಆತ್ಮಹತ್ಯೆ ಅಲ್ಲ, ಇಟ್ಸ್ ಅ ಬ್ರೂಟಲ್ ರೇಪ್ ಅಂಡ್ ಮರ್ಡರ್. ಆಕೆ ಯೂಸ್ ಮಾಡ್ತಿದ್ದಂತ ಕನ್ನಡಕ ಒಡೆದೋಗಿ ಆ ಗಾಜಿನ ಚೂರುಗಳು ಕಣ್ಣಿಗೆ ಚುಚ್ಚಿ ರಕ್ತ ಬರ್ತಿರುತ್ತೆ. ಮುಖದ ತುಂಬಾ ಸ್ಕ್ರಾಚ್ ಮಾರ್ಕ್ಸ್, ದೇಹದ ಎಲ್ಲಾ ಕಡೆ ಗಾಯಗಳು, ಇನ್ಕ್ಲೂಡಿಂಗ್ ಅವರ್ ಪ್ರೈವೇಟ್ ಪಾರ್ಟ್ಸ್. ಆಕೆಯ ಕುತ್ತಿಗೆಯನ್ನ ಬಲವಾಗಿ ಹಿಚಕಿ ಸಫೋಕೇಟ್ ಮಾಡಿದ್ದಾರೆ. ಆ ಬಾಡಿ ಸಿಕ್ತಂತ ಸಂದರ್ಭದಲ್ಲಿ ಆಕೆಯ ಕಾಲುಗಳು 90 ಡಿಗ್ರಿ ಆಕಾರದಲ್ಲಿ ಬಿದ್ದಿತ್ತಂತೆ. ಈ ಡೀಟೇಲ್ಸ್ ಅನ್ನ ಹೇಳೋದಕ್ಕೆ ನಮ್ಗೆ ಇಷ್ಟು ಮುಜುಗರ ಆಗ್ತಿದೆ ಅಂತಂದ್ರೆ ಇಮ್ಯಾಜಿನ್ ವಾಟ್ ಶಿ ಕುಡ್ ಹ್ಯಾವ್ ಗಾನ್ ಥ್ರೂ. ಅಂಡ್ ಇದನ್ನ ಯಾರೇ ಕೇಳಿದ್ರು ಇದನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಇಟ್ ಇಸ್ ನಾಟ್ ಅ ಸೂಸೈಡ್. ಬಟ್ ಕಾಲೇಜ್ ಮ್ಯಾನೇಜ್ಮೆಂಟ್ ಇದನ್ನ ಒಂದು ಸೂಸೈಡ್ ಅಂತ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ? ತಮ್ಮ ಕಾಲೇಜ್ ಸ್ಟೂಡೆಂಟ್ ಒಬ್ರಿಗೆ ಆಗಿರುವಂಥ ಅನ್ಯಾಯಕ್ಕೆ ಪ್ರಶ್ನೆ ಮಾಡಬೇಕಾಗಿದ್ದಂಥ ಪ್ರಿನ್ಸಿಪಲ್, ನ್ಯಾಯ ಕೊಡಿಸಬೇಕಾಗಿದ್ದಂಥ ಪ್ರಿನ್ಸಿಪಲ್ ಆಡಿದ ಮಾತೇನು ಗೊತ್ತಾ? ಮಧ್ಯರಾತ್ರಿಯಲ್ಲಿ ಆಕೆಗೆ ಸೆಮಿನಾರ್ ಹಾಲ್ಗೆ ಹೋಗುವಂಥ ಅವಶ್ಯಕತೆ ಏನಿತ್ತು? ಲೈಕ್ ಸೀರಿಯಸ್ಲಿ ಇದಾದ ನಂತರ ಪ್ರಿನ್ಸಿಪಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅಂಡ್ ವಿತಿನ್ 8 hours ಆತನಿಗೆ ಇನ್ನೊಂದು ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗುತ್ತೆ. ನಾವು ಟೆಲ್ ಮಿ, ಇದಕ್ಕಿಂತ ದೊಡ್ಡ ಜೋಕ್ ಇನ್ನೊಂದು ಇದೆಯಾ? ಇಷ್ಟಾದ್ಮೇಲೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಈ ಕೇಸನ್ನ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಅಂಡ್ ಆಲ್ ದ ಡಾಕ್ಟರ್ಸ್, ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ರಸ್ತೆಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾಟ್ ಓನ್ಲಿ ಕೋಲ್ಕತ್ತಾ, ಡೆಲ್ಲಿ, ಮುಂಬೈ, ಹೈದರಾಬಾದ್, ಬ್ಯಾಂಗ್ಳೂರ್ ಎಲ್ಲ ಮೇಜರ್ ಸಿಟಿಗಳಲ್ಲೂ ಕೂಡ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಡಾಕ್ಟರ್ಸ್ ಒಂದು ದಿನ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿವರೆಗೂ ನಿದ್ದೆಯಲ್ಲಿದ್ದಂಥ, ಅಟ್ಲೀಸ್ಟ್ ಪ್ರಿಟೆಂಡ್ ಮಾಡ್ತಿದ್ದಂಥ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ. ಅಂಡ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬನನ್ನ ಬಂಧನ ಕೂಡ ಮಾಡ್ತಾರೆ. ಆತನ ಹೆಸರೇ ಸಂಜಯ್ ರಾಯ್. ಹಾಸ್ಪಿಟಲ್ CCTV ಫುಟೇಜ್ನಲ್ಲಿ ಸುಮಾರು ರಾತ್ರಿ 3 ಗಂಟೆಗೆ ಈತ ಸೆಮಿನಾರ್ ಹಾಲ್ನ ಆಸ್ಪಾಸ್ನಲ್ಲಿ ಓಡಾಡಿದ್ದು ರೆಕಾರ್ಡ್ ಆಗಿರುತ್ತೆ. ಅಂಡ್ ಈ ಆರೋಪಿ ಸಂಜಯ್ ರಾಯ್ ಒಬ್ಬ ಸಿವಿಕ್ ವಾಲಂಟಿಯರ್. ಅಂದ್ರೆ ಇವರು ಪೊಲೀಸ್ ಮತ್ತೆ ಇನ್ನಿತರ ಸರ್ಕಾರಿ ಕಚೇರಿಗಳಲ್ಲಿ ಆ ಅಧಿಕಾರಿಗಳಿಗೆ ಸಹಾಯ ಮಾಡೋದಕ್ಕೆ ನೇಮಿಸಲ್ಪಟ್ಟಂತ ಕಾಂಟ್ರಾಕ್ಟ್ ವರ್ಕರ್ಸ್. ಇವರಿಗೆ ತಿಂಗಳಿಗೆ ಒಂದಿಷ್ಟು ಅಂತ ಸ್ಟೈಫಂಡ್ ಕೂಡ ಸರ್ಕಾರದ ಕಡೆಯಿಂದನೇ ಬರುತ್ತೆ.
ಆದರೆ ಸರ್ಕಾರಿ ಅಧಿಕಾರಿಗಳಿಗೆ ಬರುವಂಥ ಯಾವುದೇ ಬೆನಿಫಿಟ್ಸ್ಗಳು ಕೂಡ ಇವರಿಗೆ ಇರೋದಿಲ್ಲ. ಆದರೆ ಈತ ಮಾತ್ರ ತನ್ನ ಬೈಕ್ ಮೇಲೆ ನಾನೊಬ್ಬ ಪೊಲೀಸ್ ಅಂತ ಸ್ಟಿಕ್ಕರ್ ಹಾಕೊಂಡು ಓಡಾಡ್ತಿದ್ದಂತೆ. ಅಷ್ಟೇ ಅಲ್ಲದೆ ಈ ಹಿಂದೆ ಕೂಡ ಈತನ ಹೆಂಡತಿಯರು, ಯು ಹರ್ಡ್ ಇಟ್ ರೈಟ್, ಈತನಿಗೆ 4 ಮದುವೆ ಆಗಿದೆಯಂತೆ. ಆ್ಯಂಡ್ ಅವನ ಹೆಂಡತಿಯರು ಈತನ ವಿರುದ್ಧ ದೌರ್ಜನ್ಯ ಮತ್ತು ಹಲ್ಲೆ ಮಾಡಿರುವಂಥ ಆರೋಪದಲ್ಲಿ ಬಹಳಷ್ಟು ಸಾರಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರಂತೆ. ಅದೆಲ್ಲ ಸರಿ, ಈ ಸಿವಿಕ್ ವರ್ಕರ್ಗೆ ಹಾಸ್ಪಿಟಲ್ನಲ್ಲಿ ಏನು ಕೆಲಸ ಅಂತ ನೀವು ಅನ್ಕೋತಿರ್ಬೋದು. ಈತ ಹಾಸ್ಪಿಟಲ್ಗಳಿಗೆ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡಿಸಿ ನಿಮಗೆ ಕಡಿಮೆ ಖರ್ಚಿನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ಅವರಿಂದ ಕಮಿಷನ್ ಕೂಡ ವಸೂಲಿ ಮಾಡ್ತಿದ್ದ ಅಂತ ಬಹಳಷ್ಟು ಆರೋಪಗಳಿದೆ. ಘಟನೆ ನಡೆದ ಹಿಂದಿನ ರಾತ್ರಿ ಕೂಡ ಈತ ಅದೇ ಹಾಸ್ಪಿಟಲ್ನಲ್ಲಿದ್ದ. ಆ್ಯಂಡ್ ಘಟನೆ ನಡೆದಂಥ ಸಂದರ್ಭ ಸುಮಾರು 3 ಗಂಟೆಯಿಂದ 5 ಗಂಟೆವರೆಗೂ ಈತ ಸೆಮಿನಾರ್ ಹಾಲ್ನ ಆಸ್ಪಾಸ್ನಲ್ಲಿ ಓಡಾಡ್ತಿದ್ದ ಅನ್ನೋದು CCTV ಫುಟೇಜ್ಗಳಲ್ಲಿ ರೆಕಾರ್ಡ್ ಆಗಿದೆಯಂತೆ. ಆದರೆ ಈ CCTV ಫುಟೇಜ್ಗಳನ್ನು ಪೊಲೀಸ್ನವರು ಇಲ್ಲಿವರೆಗೂ ಬಹಿರಂಗಪಡಿಸಿಲ್ಲ. ಅನುಮಾನ ಬಂದು ಈತನನ್ನು ಬಂಧಿಸಿದಾಗ ಮೊದಲು ಈತ ಈ ಆರೋಪವನ್ನು ನಿರಾಕರಣೆ ಮಾಡ್ತಾನೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ಕೊಲೆ ನಡೆದಂಥ ಸ್ಥಳದಲ್ಲಿ ಪೊಲೀಸ್ನವರಿಗೆ ಒಂದು ಬ್ಲೂಟೂತ್ ಇಯರ್ಫೋನ್ ಸಿಕ್ಕಿರುತ್ತೆ. ಆ್ಯಂಡ್ ಈತನ ಮೊಬೈಲನ್ನು ವಶಪಡಿಸ್ಕೊಂಡಾಗ ಆ ಬ್ಲೂಟೂತ್ ಡಿವೈಸ್ ಈತನ ಮೊಬೈಲ್ಗೆ ಆಟೋಮೆಟಿಕ್ ಆಗಿ ಪೇರ್ ಆಗಿಬಿಡುತ್ತೆ. ಸೊ ಆಗ ಪೊಲೀಸರ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಈ ಕೇಸ್ನಲ್ಲಿ ತುಂಬಾ ವಿಷಯಗಳು ಹಲವಾರು ಅನುಮಾನಗಳನ್ನ ಹುಟ್ಟಾಕೋದಕ್ಕೆ ಕಾರಣ ಆಗಿದೆ. ಮೊದಲನೇದಾಗಿ, ಅಷ್ಟು ದೊಡ್ಡ ಆಸ್ಪತ್ರೆ ಆಗಿದ್ರು ಕೂಡ ಸೆಮಿನಾರ್ ಹಾಲ್ನಲ್ಲಿ ಒಂದೇ ಒಂದು ಕ್ಯಾಮ್ರಾ ಕೂಡ ಇರಲಿಲ್ಲ. ಅಂಡ್ ಎರಡನೇದಾಗಿ, ಫ್ರಮ್ ಅವರ್ 0 ಅದರಲ್ಲೂ ಪೋಸ್ಟ್ ಮಾರ್ಟಮ್ ಆಗೋದಕ್ಕೂ ಮುಂಚೆನೆ ಈ ಕೇಸ್ ಒಂದು ಆತ್ಮಹತ್ಯೆ ಅಂತ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಡ್ ಮೂರನೇ ಪಾಯಿಂಟ್, ಪ್ರಿನ್ಸಿಪಲ್ ರಿಸೈನ್ ಮಾಡೋದು ಅಂಡ್ ಸೇಮ್ ಡೇ ಆತನಿಗೆ ಇನ್ನೊಂದು ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಅಂಡ್ ಈ ಪ್ರಿನ್ಸಿಪಲ್ ವಿರುದ್ಧ ಆ ಕಾಲೇಜಿನ ಎಕ್ಸ್ ಎಂಪ್ಲಾಯಿಗಳು ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇರೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಸಾಮಾನ್ಯವಾಗಿ ಯಾವುದೇ ಕ್ರೈಮ್ ನಡೆದಂತ ಸ್ಥಳನ ಪೊಲೀಸ್ನವರು ಸೀಸ್ ಮಾಡ್ತಾರೆ. ಅಲ್ಲಿ ಯಾವುದೇ ತರಹದ ಮೂವ್ಮೆಂಟ್ ಆಗೋದಕ್ಕೆ ಅವಕಾಶ ಕೊಡಲ್ಲ. ಆದರೆ ಈ ಕೇಸ್ನಲ್ಲಿ ಇದೇ ಹಾಸ್ಪಿಟಲ್ನಲ್ಲಿ ಅಪರಾಧ ನಡೆದಂತ ಸ್ಥಳದ ಪಕ್ಕದಲ್ಲೇ ರಿನೋವೇಷನ್ ಅನ್ನೋ ಹೆಸರಿನಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಇದು ಎವಿಡೆನ್ಸ್ ನಾಶ ಮಾಡೋ ಪ್ಲಾನ್ ಇರ್ಬೋದಾ? ಹೇಗಿದ್ರು ಸೆಮಿನಾರ್ ಹಾಲ್ನಲ್ಲಿ ಕ್ಯಾಮ್ರಾ ಇಲ್ಲ, ಬೇರೊಂದು ಕಡೆ ಈ ಅಪರಾಧ ನಡೆದು ಕಡೆಗೆ ಶವನ ತಂದು ಸೆಮಿನಾರ್ ಹಾಲ್ನಲ್ಲೂ ಹಾಕಿರ್ಬೋದಲ್ವಾ? ಇಷ್ಟೆಲ್ಲ ನಾಟಕಗಳ ಮಧ್ಯದಲ್ಲೇ ಹೈಕೋರ್ಟ್ ಈ ಕೇಸ್ಗೆ ಎಂಟ್ರಿ ಆಗುತ್ತೆ. ಸರ್ಕಾರ ತಗೊಂಡಂತ ಆಕ್ಷನ್ಗಳಿಗೆ ಚೀಮಾರಿ ಹಾಕಿ ಈ ಕೇಸನ್ನ CBIಗೆ ವಹಿಸುತ್ತೆ. ಪ್ಯಾರಲ್ ಆಗಿ ಡಾಕ್ಟರ್ಸ್ ಮತ್ತು ಸ್ಟೂಡೆಂಟ್ಗಳ ಪ್ರೊಟೆಸ್ಟು ಕೂಡ ನಡೀತಾನೆ ಇರುತ್ತೆ. ಅಂಡ್ ಈ ಪ್ರೊಟೆಸ್ಟ್ ನಡೀತಿದ್ದಂಥ ಸ್ಥಳಕ್ಕೆ ಏಕಾಏಕಿ ಸುಮಾರು 300ರಿಂದ 400 ಜನ ಗೂಂಡಾಗಳು ನುಗ್ಗಿ ಪ್ರೊಟೆಸ್ಟ್ ಮಾಡ್ತಿದ್ದಂಥ ಡಾಕ್ಟರ್, ಸ್ಟೂಡೆಂಟ್ಸ್ ಎಲ್ಲರ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಆ್ಯಂಡ್ ಹಾಸ್ಪಿಟಲ್ನ ಬಹಳಷ್ಟು ಪ್ರಾಪರ್ಟಿಗಳನ್ನು ಕೂಡ ಡ್ಯಾಮೇಜ್ ಮಾಡ್ತಾರೆ. ಆ್ಯಂಡ್ ಈ ಇನ್ಸಿಡೆಂಟ್ನಲ್ಲಿ ಅಲ್ಲಿದ್ದಂಥ ಸಾಕಷ್ಟು ಎವಿಡೆನ್ಸ್ಗಳು ಕೂಡ ನಾಶ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಇಷ್ಟೆಲ್ಲ ನಡೀತಿದ್ದು ಕೂಡ ಪೊಲೀಸ್ ಯಾವುದೇ ಆ್ಯಕ್ಷನ್ನು ಕೂಡ ತಗೊಳ್ಳಲ್ಲ. ಹಾಗಾದರೆ ಈ 300ರಿಂದ 400 ಜನ ಬಂದಿದ್ದಾದರೂ ಎಲ್ಲಿಂದ? ಇಷ್ಟು ಜನ ಒಂದೇ ಸಲ ಕೋಆರ್ಡಿನೇಟ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದೊಂದು ಪ್ರೀ ಪ್ಲ್ಯಾನ್ಡ್ ಅಟ್ಯಾಕ್ ಅಂತ ನಿಮ್ಗೆ ಅನ್ಸಲ್ವಾ? ಹುಡುಕ್ತಾ ಹೋದರೆ ಬರೀ ಪ್ರಶ್ನೆಗಳೇ ಸಿಗುತ್ತೆ ಹೊರತು ಉತ್ತರ ಮಾತ್ರ ಸಿಗಲ್ಲ. And now begins the drama. As a head of the state, ಒಂದು ರಾಜ್ಯದ ಮುಖ್ಯಸ್ಥರಾಗಿ ಇಷ್ಟೆಲ್ಲ ನಡೀತಿದ್ರು ಕೂಡ ಸರಿಯಾದ ಕ್ರಮ ತಗೊಳ್ಳೋ ರೀತಿ ನೋಡ್ಕೋಬೇಕಾಗಿದ್ದಂಥವ್ರೆ ಪ್ರತಿಭಟನೆ ಮಾಡ್ತಿದ್ದಂಥ ಜನಗಳ ಜೊತೆ ಸೇರಿ ಸರ್ಕಾರ ಸರಿಯಾದ ಕ್ರಮ ತಗೊಂಡಿಲ್ಲ ಅಂತ ಪ್ರತಿಭಟನೆ ಮಾಡ್ತಾರೆ. ಫನಿ ಪಾರ್ಟೀಸ್ ಆ ರಾಜ್ಯದ ಮುಖ್ಯಮಂತ್ರಿ ಅವರೇ. ಅಂಡ್ ಮೋರ್ ಫನಿಯರ್ ಪಾರ್ಟೀಸ್ ಹೋಮ್ ಮಿನಿಸ್ಟರ್ ಕೂಡ ಅವರೇ. ಇದೆಲ್ಲದರ ಮಧ್ಯ ಇನ್ನ ಮುಖ್ಯವಾಗಿರುವಂಥ 2 ಘಟನೆಗಳು ನಡೆಯುತ್ತೆ. ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆ್ಯಂಡ್ ಎಂಟ್ರಿ ಆಫ್ ಸುಪ್ರೀಂ ಕೋರ್ಟ್. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದ್ದೇನಪ್ಪ ಅಂತಂದರೆ, ದೇರ್ ವಾಸ್ ಅ ಫಿಸಿಕಲ್ ಅಬ್ಯೂಸ್. ಒಂದು ಸ್ಟ್ರಾಂಗ್ ಫೋರ್ಸ್ ಯೂಸ್ ಮಾಡಿರೋದ್ರಿಂದ ಸಫೋಕೇಷನ್ನಿಂದ ಸಾವಾಗಿರ್ಬೋದು ಅಂತ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಂದಿದೆ. ಆ್ಯಂಡ್ ಎಕ್ಸ್ಪರ್ಟ್ಗಳ ಒಪಿನಿಯನ್ ಪ್ರಕಾರ ಗ್ಯಾಂಗ್ ರೇಪ್ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಈ ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿಗಳೇನಾದರೂ ಇನ್ವಾಲ್ವ್ ಆಗಿದ್ದಾರಾ? ಯಾರನ್ನ ಸೇವ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಸರ್ಕಸ್ಗಳು ನಡೀತು? ಇದೇ ವಿಷಯವಾಗಿ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಮಧ್ಯಪ್ರವೇಶನ ಮಾಡುತ್ತೆ ಆ್ಯಂಡ್ ಸರ್ಕಾರಕ್ಕೆ ಚೀಮಾರಿ ಹಾಕುತ್ತೆ. ಎಸ್ಪೆಷಲಿ ಈ ಕೇಸನ್ನು ಶುರುವಿನಿಂದ ಹ್ಯಾಂಡಲ್ ಮಾಡಿದಂಥ ರೀತಿ ಆ್ಯಂಡ್ ಪ್ರೊಟೆಸ್ಟ್ ಮಾಡ್ತಿದ್ದಂಥ ಜನಗಳ ಮೇಲೆ ನಡೆದಂಥ ಅಟ್ಯಾಕ್, ಇವೆಲ್ಲನೂ ಕೂಡ ಸರ್ಕಾರ ಹ್ಯಾಂಡಲ್ ಮಾಡೋದ್ರಲ್ಲಿ ವಿಫಲ ಆಗಿದೆ ಅಂತ ಸರ್ಕಾರಕ್ಕೆ ಚೀಮಾರಿ ಹಾಕುತ್ತೆ. ಅಷ್ಟೇ ಅಲ್ಲದೆ, ಆಗಲೇ ಹೇಳಿದ್ವಲ್ಲ ಪ್ರಿನ್ಸಿಪಲ್, ಅವನ್ನ ತಕ್ಷಣದಲ್ಲಿ ರಜೆ ಮೇಲೆ ಕಳಿಸೋದಕ್ಕೆ ಸರ್ಕಾರಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಆ್ಯಂಡ್ ಈ ಕೇಸ್ನಲ್ಲಿ ಸಹಕರಿಸಬೇಕು ಅಂತ ಕೂಡ ವಾರ್ನ್ ಮಾಡುತ್ತೆ. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಇನ್ವಾಲ್ವ್ ಆಗಿರೋದ್ರಿಂದ ಆದರೂ ನ್ಯಾಯ ಸಿಗುತ್ತಾ, ಅಥವಾ ಈಗಾಗಲೇ ಇರೋ ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿ ಗುಡಿಸಿ ಗುಂಡಾಂತರ ಮಾಡಿದಾರ? ನಮ್ಗೆ ಗೊತ್ತಿಲ್ಲ. ಆಲ್ ವಿ ಕ್ಯಾನ್ ಡೂ ಇಸ್ ಹೋಪ್, ಆ್ಯಂಡ್ ಸಮ್ಟೈಮ್ಸ್ ಹೋಪ್ ಇಸ್ ಅ ಡೇಂಜರಸ್ ಥಿಂಗ್. ಡೆಲ್ಲಿ ಗ್ಯಾಂಗ್ ರೇಪ್, ಶಕ್ತಿಮೇಲ್ ಗ್ಯಾಂಗ್ ರೇಪ್, ಹತ್ರಾಸ್ ರೇಪ್ ಕೇಸ್, ಸೌಜನ್ಯ ಪ್ರಕರಣ, ಹೈದರಾಬಾದ್ ರೇಪ್ ಕೇಸ್, ಮೋರ್ ಅಂಡ್ ಮೋರ್ ಅಂಡ್ ಮೋರ್. ಬಿಸ್ನೆಸ್ ಸ್ಟ್ಯಾಂಡರ್ಡ್ನ ಒಂದು ಆರ್ಟಿಕಲ್ ಪ್ರಕಾರ 2023ರಲ್ಲಿ ಭಾರತದಲ್ಲಿ ರಿಜಿಸ್ಟರ್ ಆದಂಥ ರೇಪ್ ಕೇಸ್ಗಳ ಸಂಖ್ಯೆ
28,000. ಇವು ಅಫಿಷಿಯಲ್ ಆಗಿ ಕೇಸ್ ರಿಜಿಸ್ಟರ್ ಆದಂಥ ಕಂಪ್ಲೇಂಟ್ಗಳು. ಇನ್ನು ಕಾಂಪ್ರಮೈಸ್ ಆಗಿರುವಂಥ ಕೇಸ್ಗಳು, ಕಂಪ್ಲೇಂಟೇ ಆಗದೆ ಇರೋಂಥ ಕೇಸ್ಗಳು ಎಷ್ಟಿದಾವೆ. ಇದಕ್ಕೆಲ್ಲ ಕಾರಣ ರೇಪ್ ವಿಕ್ಟಿಮ್ನ ನಮ್ಮ ಸಮಾಜ ನೋಡುವಂಥ ದೃಷ್ಟಿ ಮತ್ತೆ ನಡೆಸ್ಕೊಳ್ಳುವಂಥ ರೀತಿ. ಮಧ್ಯರಾತ್ರಿಯಲ್ಲಿ ಹೊರಗಡೆ ಹೋಗುವಂಥ ಅವಶ್ಯಕತೆ ಏನಿತ್ತು? ಈ ತರ ಬಟ್ಟೆ ಹಾಕಿದ್ರೆ ರೇಪ್ ಆಗದೆ ಇನ್ನೇನಾಗುತ್ತೆ? ಈ ತರದ ಪೇಟ್ರಿಯಾರ್ಕಿಕಲ್ ಮೈಂಡ್ ಸೆಟ್ ಇರುವಂತ ಜನಗಳು ಇನ್ನೂ ನಮ್ಮ ಸಮಾಜದಲ್ಲಿದ್ದಾರೆ. ಅಪರಾಧ ಮಾಡ್ದವನ್ನ ಬಿಟ್ಟು ವಿಕ್ಟಿಮ್ನೇ ಬ್ಲೇಮ್ ಮಾಡುವಂತ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ಜಸ್ಟ್ ಬಿಕಾಸ್ ಒಂದು ಹುಡುಗಿ ಶಾರ್ಟ್ ಬಟ್ಟೆ ಹಾಕ್ತಾಳೆ, ಮಧ್ಯರಾತ್ರಿಯಲ್ಲಿ ಹೊರಗಡೆ ಓಡಾಡ್ತಾಳೆ ಅಂದ್ರೆ ದಟ್ ಡಸಂಟ್ ಗಿವ್ ಅ ಲೈಸೆನ್ಸ್. ಅಂಡ್ ಬಹಳಷ್ಟು ರೇಪ್ ಕೇಸ್ಗಳಲ್ಲಿ ಈ ಅಪರಾಧಿಗಳ ಮನಸ್ಥಿತಿಯನ್ನು ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದೇನಪ್ಪ ಅಂದ್ರೆ ಇವ್ರಿಗೆ ರೇಪ್ ಅನ್ನೋದು ಡಾಮಿನೆನ್ಸ್ ಮತ್ತು ಪವರ್ನ ತೋರ್ಸೋಕಿರುವಂತ ಒಂದು ಮೀನ್ಸ್ ಅಂತ. ताली कभी एक हाथ से नहीं बजती, दोनों हाथों से बजती है. ये चीज़ देखी जाए. अगर कोई शरीफ लड़की होती है रात को 9 बजे मतलब नहीं घूमती है, लड़के भी उतना उससे ज़्यादा जिम्मेदार है रेप के लिए. ನಿಮಗೆ ಇನ್ನೊಂದು ಸ್ಕ್ರೀನ್ ಶಾಟ್ ತೋರಿಸ್ತೀನಿ. ಒಂದ್ಸರಿ ಈ ಕಮೆಂಟ್ ಅನ್ನ ನೀಟಾಗಿ ಓದಿ. ಈ ಕಮೆಂಟ್ ಇತ್ತೀಚೆಗೆ ಡೈವರ್ಸ್ ಆಗಿರುವಂತ ಒಂದು ಸೆಲೆಬ್ರಿಟಿ ಕಪಲ್ ಬಗ್ಗೆ ಮಾಡಿರೋದು. ಫಸ್ಟ್ ಆಫ್ ಆಲ್, ಡೈವರ್ಸ್ ಅನ್ನೋದೇ ಒಂದು ಪರ್ಸನಲ್ ವಿಷಯ. ಡೈವರ್ಸ್ಗೆ ಬಹಳಷ್ಟು ಕಾರಣಗಳಿರ್ಬೋದು. ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಕೊರತೆ ಇರ್ಬೋದು, ಅಥವಾ ಅಫೇರ್ ಕೂಡ ಇರ್ಬೋದು, ಅಥವಾ ತುಂಬಾ ಕಾರಣಗಳಿರ್ಬೋದು. ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಈ ಸೆಲೆಬ್ರಿಟಿ ಕಪಲ್ ಡೈವರ್ಸ್ ಆದ ನಂತರ ಆ ಮೇಲ್ ಆಕ್ಟರ್ ಸೆಕೆಂಡ್ ಮ್ಯಾರೇಜ್ ಆಗಿದ್ದಾನೆ, ಆದ್ರೆ ಆ ಫೀಮೇಲ್ ಆಕ್ಟ್ರೆಸ್ ಇನ್ನೂ ಕೂಡ ಸೆಕೆಂಡ್ ಮ್ಯಾರೇಜ್ ಆಗಿಲ್ಲ. ಆದ್ರೆ ಸಮಾಜ ವ್ಯಭಿಚಾರಿ ಅಂತ ಪಟ್ಟ ಕಟ್ಟೋದು ಮಾತ್ರ ಮಹಿಳೆಗೇನೆ. ಯಾಕೆ ಆತನಿಗೂ ಕೂಡ ಒಂದು ಅಫೇರ್ ಇದ್ದಿರ್ಬೋದಲ್ವಾ, ಅದರಿಂದಾನೇ ಡೈವರ್ಸ್ ಆಗಿರ್ಬೋದಲ್ವಾ. ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ ಹೆಂಡತಿನ ಕರೆಕ್ಟಾಗಿ ನಡ್ಸ್ಕೊಳ್ದೆ ಡೈವರ್ಸ್ ಕೊಟ್ಟವನು ಇನ್ನೊಂದು ಮದುವೆ ಆದವನ್ಗೆ ಇವೆಲ್ಲ ಪಟ್ಟಗಳಿರಲ್ವಾ? ಯಾಕೆ ಆತ ಗಂಡಸು ಅಂತಾನ? ಎಲ್ಲಿವರೆಗೂ ನಮ್ಮ ಮೈಂಡಲ್ಲಿ ಈ ಜೆಂಡರ್ ಈಕ್ವಾಲಿಟಿ ಅನ್ನೋದು ಬರಲ್ವೋ ಅಲ್ಲಿವರೆಗೂ ಇಂಥ ಘಟನೆಗಳು ನಡೀತಾನೆ ಇರುತ್ತೆ. ಅಂಡ್ ಈ ಬದಲಾವಣೆ ಅನ್ನೋದು ನಮ್ಮ ಮನೆಗಳಿಂದನೇ ಸ್ಟಾರ್ಟ್ ಆಗಬೇಕು. ಅದರಲ್ಲೂ ಹೆಣ್ಮಕ್ಳಿಗೆ ರೌಂಡ್ ದೋಸೆ ಉಯ್ಯೋದನ್ನ ಕಲಿಸೋದಕ್ಕೂ ಮುಂಚೆ ಸೆಲ್ಫ್ ಡಿಫೆನ್ಸ್ ನ ಕಲಿಸೋ ಅವಶ್ಯಕತೆ ಇದೆ. ಜೊತೆಗೆ ಗಂಡು ಮಕ್ಕಳಿಗೆ ಸಮಾನತೆ ಪಾಠ ಮಾಡೋ ಅವಶ್ಯಕತೆನೂ ಇದೆ. ಇಷ್ಟೊತ್ತು ವಿಡಿಯೋ ನೋಡಿದ್ದೀರಾ ಅಂದ್ರೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರುತ್ತೆ. ಇಷ್ಟೆಲ್ಲ ನಡೀತಿದ್ರು ಕೂಡ ಸರ್ಕಾರ ಯಾವುದೇ ರೀತಿ ಕ್ರಮಗಳನ್ನ ತಗೊಳ್ಳಲ್ವಾ, ಇವುಗಳನ್ನ ತಡೆಯೋದಕ್ಕೆ ಯಾವುದೇ ಕಾನೂನನ್ನ ತಗೊಂಬರಲ್ವಾ ಅಂತ ನೀವು ಅನ್ಕೋತಿರ್ಬೋದು. ನಿಮ್ಮ ಪ್ರಶ್ನೆ ಕರೆಕ್ಟಾಗೇ ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ನಮ್ಮ ದೇಶದಲ್ಲಿ ಪ್ರಸ್ತುತ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಗಳ ಪೈಕಿ 178 ಜನರ ವಿರುದ್ಧ ಮಹಿಳೆಯರ ಮೇಲೆ ಹಲ್ಲೆ, ದೌರ್ಜನ್ಯ ಇತ್ಯಾದಿ ಕೇಸ್ಗಳು ಇವತ್ತಿಗೂ ಇದೆ. ಇಂಥವರಿಂದ ನೀವು ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಇವತ್ತು ಈ ಕೋಲ್ಕತ್ತಾ ಕೇಸ್ನಲ್ಲಿ ಈ ಗವರ್ನಮೆಂಟ್ ಮಾಡಿದ ಕೆಲಸನೇ ಇನ್ನೊಂದು ಕೇಸ್ನಲ್ಲಿ ಮತ್ತೊಂದು ಗವರ್ನಮೆಂಟು ಮಾಡಿದೆ. ಆದರೆ ನಾವು ಮಾತ್ರ ಈ ಪಾರ್ಟಿ ಗ್ರೇಟು, ಆ ಪಾರ್ಟಿ ಗ್ರೇಟು ಅಂತ ಚೂತಿಯಾಗಳ ತರ ಕಿತ್ತಾಡ್ತಿರ್ತೀವಿ. ನಮ್ಮ ಕಡೆ ಒಂದು ಗಾದೆ ಇದೆ, ಮೇಷ್ಟ್ರು ನಿಂತ್ಕೊಂಡು ಹೋಗಿದ್ರೆ ಮಕ್ಕಳು ಕುಣಿದಾಡ್ಕೊಂಡು ಹೋಗ್ತಿದ್ವಂತೆ. ಅತ್ಯಾಚಾರದ ಆರೋಪಿಗಳಿಗೆ ಟಿಕೆಟ್ ಕೊಡುವಂತ ಪಾರ್ಟಿಗಳು, ಅತ್ಯಾಚಾರ ಮಾಡಿದವ್ರನ್ನ ಸನ್ಮಾನ ಮಾಡುವಂತ ಪಾರ್ಟಿಗಳು, ಪವರ್ಫುಲ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅತ್ಯಾಚಾರಿಗಳನ್ನ ಬೆಂಬಲಿಸುವಂತ ಪಾರ್ಟಿಗಳಿರೋವರೆಗೂ ಜನಕ್ಕೆ ಇದ್ರ ಬಗ್ಗೆ ಭಯಭಕ್ತಿ ಬರುತ್ತಾ? ಇಷ್ಟು ವರ್ಷಗಳಿಂದ ಇಷ್ಟೆಲ್ಲ ಇನ್ಸಿಡೆಂಟ್ಗಳು ನಡೀತಿದ್ರು ಏನೂ ಬದಲಾವಣೆ ಆಗಿಲ್ಲ. ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದು ನ್ಯೂಸಲ್ಲಿ ಹೈಲೈಟ್ ಆಗುತ್ತೆ, ಒಂದಷ್ಟು ದಿನ ಪ್ರತಿಭಟನೆ ನಡೆಯುತ್ತೆ, ಆಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ, ಈ ವಿಷಯ ತಣ್ಣಗಾಗೋಗುತ್ತೆ. ಆ್ಯಂಡ್ ದಿಸ್ ವಿಶಿಯಸ್ ಸೈಕಲ್ ಗೋಸ್ ಆನ್ ಅಂಡ್ ಆನ್ ಅಂಡ್ ಆನ್ ಅಂಡ್ ಆನ್. ಇಷ್ಟೆಲ್ಲ ಕೇಸ್ಗಳಾಗ್ತಿದ್ರು ಕೂಡ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಫೋಟೋ ಶೂಟ್ಗಳು ನಡೀತಿದೆ ಹೊರತು ಮಹಿಳೆಯರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಡೆಡಿಕೇಟೆಡ್ ಪೊಲೀಸ್ ಫೋರ್ಸ್ ಇಲ್ಲಿವರೆಗೂ ಕ್ರಿಯೇಟ್ ಆಗಿಲ್ಲ. ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಟ್ಟಿರೋರು ಗೋಳ್ ಕೇಳೋಕ್ಕಾದ್ರೂ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟು ಕೂಡ ಕ್ರಿಯೇಟ್ ಆಗಿಲ್ಲ. ಹಾಗಾದ್ರೆ ಈ ರೇಪ್ ಕೇಸ್ಗಳನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ? ಖಂಡಿತ ಸಾಧ್ಯ ಇದೆ. ನನ್ನ ಪ್ರಕಾರ ಈ ಸಮಸ್ಯೆಗೆ 3 ಪರಿಹಾರಗಳಿದೆ. ಮೊದಲನೇದು ಎಜುಕೇಶನ್. ಗಂಡು ಹೆಣ್ಣು ಸಮಾನರು ಅನ್ನೋಂಥ ಈ ಜೆಂಡರ್ ಈಕ್ವಾಲಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಕಲಿಸ್ಬೇಕು. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಜನಗಳಿಗೆ ಭಯ ಭಕ್ತಿ ಅನ್ನೋದು ಬರಬೇಕು. ಅದು ಕಾನೂನು ಮೇಲೆ ಭಯ ಆಗಿರ್ಬೋದು ಅಥವಾ ದೇವ್ರ ಮೇಲೆ ಭಕ್ತಿ ಆದ್ರೂ ಆಗಿರ್ಬೋದು. ಇದು ಯಾವುದೂ ಇಲ್ಲ ಅಂದ್ರೆ ಇಂಥ ಪ್ರಕರಣಗಳನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ತುಂಬಾ ಜನಕ್ಕೆ ಒಂದು ಒಪಿನಿಯನ್ ಇರ್ಬೋದು, ಡೆತ್ ಪೆನಾಲ್ಟಿ ಕೊಟ್ರೆ ಅಥವಾ ಕಠಿಣವಾದಂಥ ಶಿಕ್ಷೆಗಳನ್ನ ಕೊಟ್ರೆ ಅತ್ಯಾಚಾರಗಳನ್ನ ತಡೀಬಹುದು ಅಂತ. ಮೇ ಬಿ ಟು ಎನ್ ಎಕ್ಸ್ಟೆಂಟ್ ಇದು ನಿಜಾನೂ ಕೂಡ ಆಗಿರ್ಬೋದು. ಆದರೆ ನಿಮಗೆಲ್ಲ ಗೊತ್ತಿರಲಿ, ತುಂಬಾ ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲೂ ಕೂಡ ಇದೇ ಥರದ ಒಂದು ಘಟನೆ ನಡೆದಿತ್ತು. ಆ ಅತ್ಯಾಚಾರದ ಆರೋಪಿಗಳನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ರು. ಅದಾದ್ಮೇಲೆ ಅತ್ಯಾಚಾರ ನಿಂತೋಯ್ತಾ? ನಡೀತಾನೆ ಇದೆ ಅಲ್ವಾ? ಸೊ ಎಲ್ಲಿವರೆಗೂ ಜನಕ್ಕೆ ಎಜುಕೇಶನ್ ಅನ್ನೋದು ಬರಲ್ವೋ ಅಲ್ಲಿವರೆಗೂ ಇಂಥ ಪ್ರಕರಣಗಳು ನಿಲ್ಲಲ್ಲ. ಹಾಗಂತ ಕಾನೂನುಗಳೇ ಇರಬಾರ್ದು ಅಂತ ಹೇಳಲ್ಲ. ನಮ್ಮ ಕಾನೂನುಗಳಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಮೇಜರ್ ರಿಫಾರ್ಮ್ಸ್ಗಳಾಗೋದು ಇನ್ನೂ ಬಾಕಿ ಇದೆ. ಅಟ್ ದ ಸೇಮ್ ಟೈಮ್ ಈ ಲಾಸ್ಗಳು ಮಿಸ್ಯೂಸ್ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಇವತ್ತು ತುಂಬಾ ಜನ ಮಹಿಳೆಯರು ತಮ್ಮ ಸ್ವಾರ್ಥಕ್ಕೋಸ್ಕರ ಫಾಲ್ಸ್ ರೇಪ್ ಕೇಸ್ಗಳನ್ನ ಹಾಕುವಂಥದ್ದು ಕೂಡ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಬಟ್ 99% ಆಫ್ ದ ಕೇಸಸ್ ವಿಕ್ಟಿಮ್ಸು ಮಹಿಳೆಯರೇ ಆಗಿರ್ತಾರೆ. ಅಂಡ್ ಫೈನಲಿ ನಾನು ಹೇಳಕ್ ಇಷ್ಟಪಡೋದು, ಆಲ್ ಮೆನ್ ಆರ್ ನಾಟ್ ರೇಪಿಸ್ಟ್ ಅಂಡ್ ಆಲ್ ವುಮೆನ್ ಆರ್ ನಾಟ್ ಗೋಲ್ಡ್ ಡಿಗರ್ಸ್. ಅಂಡ್ ಬಹುಶಃ ಈ ವಿಡಿಯೋ ಪಬ್ಲಿಷ್ ಆಗೋಷ್ಟೊತ್ತಿಗೆ ಈ ವಿಷಯ ತಣ್ಣಗಾಗೋಗಿದ್ರು ಕೂಡ ನನಗೆ ಯಾವ ಆಶ್ಚರ್ಯನೂ ಇಲ್ಲ.